ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಬೆಳಗಾವಿಯ ಆಸ್ಪತ್ರೆಯಲ್ಲಿ ಏನು ಮಾಜಿ ಸೈನಿಕ ಒಬ್ರು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅವರು ಅಪಘಾತಕ್ಕೆ ಒಳಗಾಗಿರ್ತಾರೆ. ಇದೇ ಸಮಯದಲ್ಲಿ ಸುಮಾ ಅನ್ನೋ ಮಹಿಳೆ ತನ್ನ ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಮುಗಿಸಿದ್ದಾಳೆ. ಏನು ಗ್ಲುಕೋಸ್ ಹಾಕ್ತಂತ ಸಮಯದಲ್ಲಿ ಬಾಡಿಗೆ ಉಳುಕಿ ಏನು ಔಷಧ ಹೊಡಿತಾರಲ್ಲ, ಆ ಔಷಧಿಯನ್ನು ತನ್ನ ಪ್ರಿಯಕರನಿಗೆ ತರೋದಕ್ಕೆ ಹೇಳ್ಬಿಟ್ಟು ಅದನ್ನ ಇಂಜೆಕ್ಟ್ ಮಾಡಿ ಮಾರನ ದಿನ ಆ ಏನು ಗಂಡ ಸಂದೀಪ್ ಮಾಂಜೇರಿ ಅನ್ನೋ ವ್ಯಕ್ತಿ, ಇವರು ರಿಟೈರ್ಡ್ ಆರ್ಮಿ ಅವರು, ಮರಣ ಹೊಂದಿದ್ದಾರೆ. ಇದಾಗಿ 3 ತಿಂಗಳಾದ್ಮೇಲೆ ಇದು ಹೊರಗಡೆ ಬಂದಿದೆ. ಅನೈತಿಕ ಸಂಬಂಧ ಹೊರಗೆ ಬರಬಾರ್ದು ಅಂತ ಅದೇ ರೀತಿ ಏನು ಅವನ ಹೆಸರಲ್ಲಿ 2 ಕೋಟಿ ಇನ್ಸೂರೆನ್ಸ್ ಹಣ ಏನಿತ್ತು ಅದು ಕೂಡ ನಮಗೆ ಬರುತ್ತೆ, ನಾವಿಬ್ರು ಹಂಚ್ಕೊಳ್ಳೋಣ ಅಂತ ಏನು ಈಕೆ ಸುಮಾ ಅನ್ನೋಳು ಪ್ಲಾನ್ ಮಾಡಿದ್ಲು. ಅವಳು ಸಕ್ಸಸ್ ಆದ್ಲು. 3 ತಿಂಗಳ ನಂತರ ಈಗ ಅದು ಹೊರಗಡೆ ಬಂದು ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಏನಿದು ಕೇಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗಾವಿಯ ಗೋಡಗೆರೆಯಲ್ಲಿ ಏನು ಮಾಜಿ ಸೈನಿಕ ಕೆಲಸವನ್ನ ಮುಗಿಸಿ ಊರಿಗೆ ಬಂದು ಸೆಟ್ಲ್ ಆಗಿರ್ತಾನೆ. ಒಂದು ಟೀ ಅಂಗಡಿ ಕೂಡ ಇವನು ಮಡ್ಕೊಂಡಿರ್ತಾನೆ. ಇವನು ಒಂದು ದಿನ ಉಕ್ಕೇರಿಯಲ್ಲಿ ಜಾತ್ರೆ ನಡೀತಿರ್ತತೆ. ಜಾತ್ರೆ ಹೋಗಿ ಬರ್ಬೇಕಾದ್ರೆ ಏನು ಅಪಘಾತವಾಗಿರುತ್ತೆ. ಇವನನ್ನ ಬೆಳಗಾವಿ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಇವಳು ಏನಿದೆ ಸುಮಾ ಹೆಂಡತಿ ಏನು ಗ್ಲುಕೋಸ್ ಹಾಕುವಂತ ಸಮಯದಲ್ಲಿ ಆ ಗ್ಲುಕೋಸಿಗೆ ವಿಷದ ಇಂಜೆಕ್ಟ್ ಅನ್ನು ಮಾಡಿ ಮಾರನೇ ದಿನ ಈತ ಏನು ಸೈನಿಕ ಮರಣ ಹೊಂದಿದ್ದಾನೆ. ಇವರು ಅಲ್ಲಿ ದಫನ್ ಕೂಡ ಮಾಡಿದ್ರು ಆ ಸಮಯದಲ್ಲಿ 3 ತಿಂಗಳ ಕೆಳಗೆ, ಅಂದ್ರೆ ಮಾರ್ಚ್ ಟೈಮಲ್ಲಿ. ಈಗ ಆ ಬಾಡಿಯನ್ನ ಹೊರಗಡೆ ತೆಗಿತಾ ಇದ್ದಾರೆ. ತೆಗೆದು FSILಗೆ ಕೊಟ್ಟಿದ್ದಾರೆ. ಅದೇ ರೀತಿ ಅಂಗಾಂಗಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಅಂತ ನೋಡೋದಾದ್ರೆ, ಪುಂಡಲಿಕ ಅನ್ನೋ ಇವನು ಸುಮಾ ಪ್ರಿಯಕರ, ಇವನು ಒಂದು ಸೆಲ್ಫಿ ವಿಡಿಯೋನ ಬಿಡ್ತಾನೆ ನಿನ್ನೆ. ಆ ವಿಡಿಯೋದಲ್ಲಿ ಹೇಳ್ತೀನಿ, ನಾನು ಊರಿನಲ್ಲಿ ಒಂದು ಸಣ್ಣ ಎಗ್ ರೈಸ್ ಅಂಗಡಿ ಇಟ್ಕೊಂಡಿದ್ದೆ. ಈ ಸಂದೀಪ್ ಅನ್ನೋ ಮಾಜಿ ಸೈನಿಕ ಡೈಲಿ ಬಂದು ಮಾತಾಡಿಸ್ತಿದ್ದ. ಅದಾದ ನಂತರ ಇವರೊಂದು ಚಿಕ್ಕ ಒಂದು ಟೀ ಅಂಗಡಿ ತೆಗೆದ್ರು. ಇಲ್ಲಿ ಯಾರು ಹುಡುಗರು ಬರದೆ ಕಾರಣ ನನ್ನನ್ನ ಆ ಅಂಗಡಿ ಕ್ಲೋಸ್ ಮಾಡಿಸಿ ನನ್ನ ಟೀ ಅಂಗಡಿಯಲ್ಲಿ ಕೆಲ್ಸಕ್ಕೆ ಇಟ್ರು. ಅದಾದ ನಂತರ ನನಗೆ ಹಂಗೆ ಏನು ಸಂದೀಪ್ ಅವರ ಹೆಂಡತಿ ಸುಮಾ ಅವರ ಪರಿಚಯ ಆಯಿತು. ಇದು ಅಕ್ರಮ ಸಂಬಂಧಕ್ಕೆ ತಿರುಗ್ಬಿಡ್ತು. ಸುಮಾ ಸದಾ ತನ್ನ ಗಂಡನಿಗೆ ಏನು ಬಾಸ್ ಗಟ್ಲೆ ಮದ್ಯಪಾನವನ್ನು ನೀಡ್ತಿದ್ಲು, ಹಾಗೆ ನಿದ್ರೆ ಮಾತೆಯನ್ನು ಅದರಲ್ಲಿ ಬೆರೆಸಿ ಕೊಡ್ತಾ ಇದ್ಲು ಅಂತ ಅವನು ಪುಂಡಲಿಕ ಆ ವಿಡಿಯೋದಲ್ಲಿ ಹೇಳಿದ್ದಾನೆ. ಇದೆಲ್ಲ ತಪ್ಪಲ್ಲ ಅಂತ ಕೇಳಿದಾಗ ಸತ್ರು ಸಾಯಿಲಿ ಬಿಡು ಅಂತ ಸುಮಾ ಹೇಳ್ತಾ ಇರ್ತಾಳೆ. ಇದೇ ರೀತಿ ಉಕ್ಕೇರಿಯಲ್ಲಿ ಜಾತ್ರೆ ನಡೀತಿರ್ತದೆ. ಬೈಕಲ್ಲಿ ಹೋದಂಥ ಈ ವ್ಯಕ್ತಿ ಬರಬೇಕಾದ್ರೆ, ಆ ಜಾತ್ರೆನ ಅಟೆಂಡ್ ಮಾಡಿ ಬರಬೇಕಾದ್ರೆ ಒಂದು ಅಪಘಾತ ಆಗುತ್ತೆ. ಇದರಲ್ಲಿ ಸ್ವಲ್ಪ ಸೀರಿಯಸ್ ಆಗುತ್ತೆ. ಇವರನ್ನ ಬೆಳಗಾವಿ ಆಸ್ಪತ್ರೆಗೆ ಜಾಯಿನ್ ಮಾಡ್ತಾರೆ. ಹಿಂಗೆ ನೋಡ್ಕೊಂತಿರ್ತಕ್ಕಂಥ ಸಮಯದಲ್ಲಿ ಈಕೆ ಒಂದಿನ ಪ್ರಿಯಕರನಿಗೆ ಫೋನ್ ಮಾಡಿ ಉಳಕ್ಕೆ ಹೊಡೆಯುವ ಔಷಧಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ. ಇವನು ಪ್ರಿಯಕರ ಅವಾಗ ತಗೊಂಡೋಗಿ ಕೊಡ್ತಾನೆ. ಕೊಟ್ಟಾದ್ಮೇಲೆ ಇವಳು ಆವತ್ತಿನ ದಿನ ಏನು ಇಂಜೆಕ್ಟ್ ಮಾಡಿರ್ತಾಳೆ ನೈಟ್ ಟೈಮು, ತಿರುಗಿನ ಮಾರನೇ ದಿನ ಆ ಸೈನಿಕ ಮೃತಪಟ್ಟಿರ್ತಾನೆ. ಅದಾದ ನಂತರ ಏನು ವಿಷದ ಬಾಟೆಲ್ಲು, ಏನು ಉಳುಕ್ಕೆ ಹೊಡೆಯುವಂಥ ಔಷಧಿ, ಇದನ್ನೆಲ್ಲ ಮತ್ತೆ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಬಿಸಾಕಕ್ಕೆ ಹೇಳ್ತಾಳೆ. ಇವನಿಗೆ ಅನುಮಾನ ಬಂದ್ಬಿಟ್ಟು ಕೇಳಿದಾಗ, ಇಲ್ಲ, ಅವನ ಹೆಸರಲ್ಲಿ 2 ಕೋಟಿ ಇನ್ಸೂರೆನ್ಸ್ ಇದೆ, ನಿನ್ನ 2 ಮಕ್ಕಳು ಮತ್ತೆ ನನ್ನ 2 ಮಕ್ಕಳು ಹೋಗಿ ಬೆಳಗಾಮಲ್ಲಿ ಸೆಟಲ್ ಆಗಿ ಒಳ್ಳೆ ಎಜುಕೇಶನ್ ಕೊಡ್ಸೋಣ ಮಕ್ಕಳಿಗೆ ಅಂತ ಆ ಟೈಮಲ್ಲಿ ಅವಳು ಹೇಳಿರ್ತಾಳೆ. ಇದಾಗಿ 3 ತಿಂಗಳಾಗಿದೆ. ಅದೇ ರೀತಿ ಮುಂದೆ ಈ ವಿಡಿಯೋದಲ್ಲಿ ಪುಂಡಲಿಕ ಹೇಳ್ತಕ್ಕಂಥದ್ದು, ದೇಶ ಕಾಯುವ ಸೈನಿಕನಿಗೆ ಅನ್ಯಾಯವಾಗಿದೆ, ಈ ಕೃತ್ಯಕ್ಕೆ ಕಠಿಣ ಶಿಕ್ಷೆ ಆಗಬೇಕು. ಅದೇ ರೀತಿ 2 ಕೋಟಿ ಏನು ಇನ್ಸೂರೆನ್ಸ್ ಇದೆ, ಕೇಸು ಬಗೆಹರಿಯೋವರೆಗೂ ಇದನ್ನು ರಿಲೀಸ್ ಮಾಡಬಾರ್ದು. ನಾನೇನಾದ್ರೂ ತಪ್ಪು ಹೇಳಿದ್ರೆ ಈ ವಿಡಿಯೋದಲ್ಲಿ ನನ್ನನ್ನು ಕೂಡ ಜೈಲಿಗೆ ಹಾಕ್ಲಿ ಅಂತ ಈ ವಿಡಿಯೋದಲ್ಲಿ ಪುಂಡಲಿಕ ಮಾತನಾಡಿದ್ದಾನೆ. ಇದಾದ್ಮೇಲೆ ಈ ವಿಡಿಯೋದ ನಂತರ ಪೊಲೀಸರು ಎಚ್ಚೆತ್ತುಕೊಂಡು, ಯಾರು ಯಮಕನಮರಡಿ ಪೊಲೀಸರು ಎಚ್ಚೆತ್ತುಕೊಂಡು ಆ ಬಾಡಿಯನ್ನು ಹೊರತೆಗೆದು FSILಗೆ ಕಳಿಸಿದ್ದಾರೆ. ಅದೇ ರೀತಿ ಅಂಗಾಂಗ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಇವರಿಬ್ರು ಏನು ಸುಮಾ ಮತ್ತೆ ಏನು ಪುಂಡಲಿಕ ಇದೆ, ಇವನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇವಾಗ ತನಿಖೆ ನಡೀತಾ ಇದೆ. ಮೃತಪಟ್ಟಿರ್ತಕ್ಕಂಥ ಕುಟುಂಬಸ್ಥರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಇವಾಗ ಇವರಿಬ್ಬರ ಮೇಲೆ FIR ಕೂಡ ಆಗಿದೆ. ಇದು ಸಹಜ ಮರಣ ಅಂತ ಇವರೇನು ಬರ್ಕೊಂಡಿದ್ರು, ಬಟ್ ಇದು ಸಹಜ ಮರಣ ಅಲ್ಲ, ಸ್ಕೆಚ್ ಹಾಕಿ ಮರ್ಡರ್ ಮಾಡಿದ್ದಾರೆ. ಸೈನಿಕ ತಾನು ಹೋದ್ರೂ ನನ್ನ ಹೆಂಡತಿ ಚೆನ್ನಾಗಿರ್ಬೇಕು ಅಂತ 2 ಕೋಟಿ ಇನ್ಸೂರೆನ್ಸ್ ಮಾಡಿದ್ದಾನೆ. ಆ ಇನ್ಸೂರೆನ್ಸ್ ಹಣಕ್ಕೋಸ್ಕರ ಇವಳು ತನ್ನ ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ವಿಷ ಹಾಕಿ ಚಟ್ಟ ಕಟ್ಟಿಬಿಟ್ಟಿದ್ದಾಳೆ. ಎಷ್ಟರ ಮಟ್ಟಿಗೆ ನ್ಯಾಯ ಎಲ್ಲೋಗುತ್ತಿದೆ ಸಮಾಜ. ಸದ್ಯಕ್ಕೆ ಈ ಕೇಸನ್ನ ಓಪನ್ ಮಾಡಿ ಪೊಲೀಸರು ತುಂಬಾ ತನಿಖೆ ಮಾಡ್ತಾ ಇದ್ದಾರೆ. ಇವರು ಆದ್ಮೇಲೆ ಕೋರ್ಟಿಗೆ ಪ್ರೆಸೆಂಟ್ ಮಾಡ್ತಾರೆ. ಅದಾದ ನಂತರ ಶಿಕ್ಷೆ ಪ್ರಮಾಣ ಏನು ಅಂತ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.